ಮತ್ತೊಂದು ವಾರ ಬಂದೇ ಬಿಡ್ತು ಗುರುವೆ. ಈ ವಾರ ಯಾವೆಲ್ಲ ಸಿನಿಮಾದ ನ್ಯೂಸ್ ಇದೆ ಅಂತ ನೀವೆಲ್ಲ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀರಾ ಅಂತ ಅನ್ಕೋತೀನಿ. ನಿಮ್ಮನ್ನ ಜಾಸ್ತಿ ಕಾಯಿಸೋದಕ್ಕೆ ಹೋಗಲ್ಲ. ಕಾಂತಾರದಿಂದ ಹಿಡಿದು ಟಾಕ್ಸಿಕ್ ತನಕ ಇರುವಂತಹ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕೊಡ್ತೀನಿ. ತಡ ಮಾಡೋದ್ ಬೇಡ, ಬನ್ನಿ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಕೊಡುವಂತಹ ಕಂಟೆಂಟು, ಮಾಡುವಂತಹ ರಿಸರ್ಚು, ಹೇಳುವಂತಹ ಅಪ್ಡೇಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನೌನ್ಸ್ಮೆಂಟ್ಸ್: ನವೆಂಬರ್ 1ರಿಂದ ಸಿಂಗಲ್ ಸ್ಕ್ರೀನ್ನಲ್ಲಿ ಮಿನಿಮಮ್ 99 ರೂಪಾಯಿಗಳಿಗೆ ಹಾಗೂ ಮಲ್ಟಿಪ್ಲೆಕ್ಸ್ನಲ್ಲಿ ಮಿನಿಮಮ್ 150 ರೂಪಾಯಿಗಳಿಗೆ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಗಿರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಕಾಂತಾರ ಚಾಪ್ಟರ್ 1 ಸಿನಿಮಾ ತಂಡ ಟಿಕೆಟ್ಗಳನ್ನ ಮಾರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ನೀವಿನ್ನೂ ಸಿನಿಮಾ ನೋಡಿಲ್ಲ ಅಂದ್ರೆ ಕನ್ನಡದ ಹೆಮ್ಮೆಯ ಸಿನಿಮಾವನ್ನ ಥಿಯೇಟರ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ, ಸಾಧ್ಯ ಆಗದೆ ಇದ್ದವರಿಗೆ ಸಿನಿಮಾ OTTಯಲ್ಲಿ ಕೂಡ ತೆರೆ ಕಂಡಿದೆ. ಈ ವರ್ಷದ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮಾರ್ಕ್. ಈ ವಾರದ ಅಂತ್ಯದಲ್ಲಿ ಮಾರ್ಕ್ ಸಿನಿಮಾದ ಟೀಸರ್ ಅನ್ನ ರಿಲೀಸ್ ಮಾಡುವಂತಹ ಪ್ಲಾನ್ ಅಲ್ಲಿ ಇದೆಯಂತೆ ಸಿನಿಮಾ ತಂಡ. ಇದನ್ನ ಖುದ್ದಾಗಿ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿ ತಿಳಿಸಿರೋದು ಅಭಿಮಾನಿಗಳಿಗೆ ಸಂತಸವನ್ನ ತಂದಿದೆ. ಬಿಗ್ ಅಪ್ಡೇಟ್ಸ್: ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಗಾಳಿ ಸುದ್ದಿ ಹರಡುವಂತಹ ಒಂದು ಗ್ಯಾಂಗ್ ಹುಟ್ಕೊಂಡಿದೆ. ಮುಂದಿನ ವರ್ಷ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದು ಫಿಕ್ಸ್ ಆಗಿರುವಂತಹ ವಿಚಾರ. ಅದ್ಯಾಕೋ ಗೊತ್ತಿಲ್ಲ, ಈ ಗ್ಯಾಂಗ್ ಮೆಂಬರ್ಗಳಿಗೆ ಟ್ವಿಟರ್ ಹಾಗೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡದೇ ಇದ್ರೆ ಮಾಡಿರುವಂತಹ ಊಟ ಜೀರ್ಣ ಆಗಲ್ಲ ಅಂತ ಕಾಣುತ್ತೆ. ಇದಕ್ಕೆ ಖುದ್ದಾಗಿ KVN ಪ್ರೊಡಕ್ಷನ್ಸ್ ಮುಂದೆ ಬಂದು, ಗುರುವೆ ಯಾವುದೇ ಫಿಲಂ ಬರ್ಲಿ, ಎಷ್ಟೇ ಫಿಲಮ್ಸ್ ಬರ್ಲಿ, ಟಾಕ್ಸಿಕ್ ಹೇಳಿರೋ ಡೇಟ್ಗೆನೆ ಬರ್ತಾ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಮೂಲಕ ಪಾಪ ಕಷ್ಟಪಟ್ಟು ಟ್ರೋಲ್ ಮಾಡ್ತಾ ಇದ್ದಂತಹ ಗುಂಪು ಮಾಯ ಆಗ್ಬಿಟ್ಟಿದೆ. ಸಿನಿಮಾ ಸೈಮಲ್ಟೇನಿಯಸ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ನಲ್ಲಿ ಶೂಟ್ ಆಗ್ತಿದೆ. ಭಾರತದ ಮಲ್ಟಿಪಲ್ ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗೋದು ನಿಮಗೆ ಗೊತ್ತೇ ಇರುವಂತಹ ವಿಚಾರ. ಸಿನಿಮಾ ಬೇರೆ ದೇಶಗಳ ಮಲ್ಟಿಪಲ್ ಭಾಷೆಗಳಲ್ಲಿ ಕೂಡ ಡಬ್ ಆಗೋದಕ್ಕೆ ತಯಾರಿಯನ್ನ ಮಾಡ್ಕೋತಾ ಇದೆ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಅಪ್ಡೇಟ್. ಸದ್ಯಕ್ಕೆ ಟಾಕ್ಸಿಕ್ ಟೀಮು ಫೈನಲ್ ಹಂತದ ಚಿತ್ರೀಕರಣವನ್ನ ಪೂರೈಸೋದ್ರಲ್ಲಿದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಮುಂದಿನ ವರ್ಷದ ಜನವರಿ ತಿಂಗಳಿಂದ ಫುಲ್ ಸ್ಕೇಲ್ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಪ್ರಮೋಟಿಂಗ್ ಇಸ್ ಫಿಲ್ಮ್ಸ್, ಯಶ್ ಅವರು ನಿಮ್ಗೆಲ್ಲ ಗೊತ್ತಿದೆ, ಮಾಸ್ಟರ್ ಮೈಂಡ್. ಕೇವಲ ನಟ ಮಾತ್ರ ಅಲ್ಲ, ಒಬ್ಬ ಸಹ ನಿರ್ಮಾಪಕನಾಗಿ ಕೂಡ ಇರೋದ್ರಿಂದಾಗಿ ಈ ಸಿನಿಮಾದ ಯಶಸ್ಸು ಅವ್ರಿಗೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಎರಡಕ್ಕೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಕಾಂತಾರ ಚಾಪ್ಟರ್ 1 ನಂತರ ಸದ್ಯಕ್ಕೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಸೌತ್ ನಲ್ಲಿ ರಿಷಬ್ ಶೆಟ್ಟಿ ಹಾಟ್ ಸೆಲ್ಲಿಂಗ್ ಕೇಕ್. ಸದ್ಯಕ್ಕೆ ಅವರ ಮುಂದಿನ ಸಿನಿಮಾ ತೆಲುಗುನಲ್ಲಿ ಅನೌನ್ಸ್ ಆಗಿದ್ದು, ಇದನ್ನ ಅಶ್ವಿನ್ ಗಂಗರಾಜು ನಿರ್ದೇಶನ ಮಾಡ್ತಾ ಇದ್ದಾರೆ. ಇನ್ನು ಈ ಸಿನಿಮಾದ ಬಗ್ಗೆ ಅಪ್ಡೇಟ್ ನ ಸಿನಿಮಾದ ನಿರ್ಮಾಪಕರಾಗಿರುವಂತಹ ನಾಗವಂಶಿ ಇತ್ತೀಚೆಗಷ್ಟೇ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ. ಐತಿಹಾಸಿಕ ಕಥೆಯನ್ನ ಹೊಂದಿರುವಂತಹ ಈ ಸಿನಿಮಾದ ಶೂಟಿಂಗ್ ಅನ್ನ ರಿಷಬ್ ಶೆಟ್ಟಿ ಮುಂದಿನ ವರ್ಷದ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಮಾಡ್ತಾರಂತೆ. ಸದ್ಯಕ್ಕೆ ಕೈ ತುಂಬಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಹೊಂದಿರುವಂತಹ ರಿಷಬ್ ಶೆಟ್ಟಿ ಯಾವ ರೀತಿಯಲ್ಲಿ ತಮ್ಮ ಸಿನಿಮಾಗಳ ರಿಲೀಸ್ ಅನ್ನ ಪ್ಲಾನ್ ಮಾಡಿಕೊಂಡು ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಟೀಸರ್ ಅಂಡ್ ಟ್ರೈಲರ್ಸ್: ಇತ್ತೀಚೆಗಷ್ಟೇ ಪೀಟರ್ ಅನ್ನುವಂತಹ ಕನ್ನಡ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದ್ದು, 1 ನಿಮಿಷ 47 ಸೆಕೆಂಡ್ ನ ಈ ಟೀಸರ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಏನಾಗ್ತಾ ಇದೆ, ಏನಾಗ್ಬೋದು ಎನ್ನುವಂತಹ ಕ್ಯೂರಿಯಾಸಿಟಿಯನ್ನ ಹೆಚ್ಚುವಂತಹ ಎಲಿಮೆಂಟ್ಸ್ ಗಳನ್ನ ಹೊಂದಿದೆ. ಪಕ್ಕಾ ಥ್ರಿಲ್ಲರ್ ಜಾನರ್ನ ಸಿನಿಮಾ ಇದು. ಸುಕೇಶ್ ಶೆಟ್ಟಿ ಡೈರೆಕ್ಷನ್ ನಲ್ಲಿ ಈ ಸಿನಿಮಾ ಮೂಡ್ ಬಂದಿದೆ. ಗುರುಪ್ರಸಾದ್ ಅವರ ಕ್ಯಾಮ್ರಾ ವರ್ಕು ಇಲ್ಲಿ ಹೈಲೈಟ್ ಆಗಿದೆ ಅಂತಾನೆ ಹೇಳ್ಬೋದು. ಮಿಸ್ಟರಿ ಥ್ರಿಲ್ಲರ್ಗೆ ತಕ್ಕಂತೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ನಾಯಕನಾಗಿ ರಾಜೇಶ್ ಧ್ರುವ ಕಾಣಿಸ್ಕೊಂಡಿದ್ದಾರೆ. ಕಿರುತೆರೆಯ ಹಿನ್ನೆಲೆಯ ಇವರು ನಾಯಕನಾಗಿ ಪೀಟರ್ ಸಿನಿಮಾದಲ್ಲಿ ಚಂಡೆ ವಾದ್ಯ ನುಡಿಸುವಂತಹ ಒಬ್ಬ ಯುವಕನಾಗಿ ಪರ್ಫೆಕ್ಟ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಿನಿಮಾ ಹೇಗಿರುತ್ತೆ ಅಂತ ಕಾದ್ ನೋಡೋಣ. ದುನಿಯಾ ವಿಜಯ್ ರವರ ಬಹು ನಿರೀಕ್ಷಿತ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ ಕೊನೆಗೂ ರಿಲೀಸ್ ಆಗಿದೆ. ಇದರ ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಇದೇ ಮುಂಬರುವಂತಹ ಜನವರಿ 23ಕ್ಕೆ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಕಾಣ್ತಿದೆ. ನನಗನ್ಸಿದ್ದು ಟೀಸರ್ ಒಂದು ರೀತಿಯಲ್ಲಿ ಕಾರ್ಟೇರಾ ಫೀಲ್ ಅನ್ನ ಕೊಡ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜದ ಫ್ಲಾಸ್ ಗಳನ್ನ ಎದುರಿಸುವಂತಹ ಒಬ್ಬ ಬ್ರೇವ್ ಹಾರ್ಟೆಡ್ ಮನುಷ್ಯನ ಕತೆ ಅಂತ ಹೇಳ್ಬೋದು. ಟೀಸರ್ ಸಿಂಪಲ್ ಆಗಿದೆ, ತುಂಬಾ ಇಷ್ಟ ಆಯ್ತು. ಟೀಸರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇದರ ಜೊತೆಗೆ ಫುಲ್ ಮೀಲ್ಸ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ. ಇದು ಒಂದು ರಾಮ್ ಕಾಮ್ ಜಾನರ್ ಅಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾ. ಇಬ್ಬರ ಹುಡುಗಿಯರ ಮಧ್ಯೆ ಸಿಗಾಕೊಳ್ಳುವಂತಹ ಹುಡುಗನ ಕತೆ ಹೇಗೆ ಏನು ಎಲ್ಲವನ್ನ ಸಿನಿಮಾ ಪ್ಯಾಕ್ ಮಾಡುತ್ತೆ. ಅಂಡ್ ಸುಮಾರು ದಿನಗಳಾದ್ಮೇಲೆ ಗುರುಕಿರಣ್ ಈ ಸಿನಿಮಾದ ಮೂಲಕ ಮ್ಯೂಸಿಕ್ ಗೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಸಿನಿಮಾವನ್ನ ಬರೆದು ನಿರ್ದೇಶನ ಮಾಡಿರೋದು ಎನ್ ವಿನಾಯಕ. ಸಿನಿಮಾದಲ್ಲಿ ಲಿಖಿತ್ ಶೆಟ್ಟಿ, ಖುಷಿ ರವಿ, ತೇಜಸ್ವಿನಿ ಇನ್ನು ಮುಂತಾದವರು ಆಕ್ಟ್ ಮಾಡಿದ್ದಾರೆ. ಸಿನಿಮಾ ನವೆಂಬರ್ 21ಕ್ಕೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾ ಹೇಗ್ ಮೂಡ್ ಬಂದಿದೆ ಅಂತ ಕಾದ್ ನೋಡ್ಬೇಕು. ಥಿಯೇಟ್ರಿಕಲ್ ರಿಲೀಸಸ್: ಇದೇ ನವೆಂಬರ್ 7ಕ್ಕೆ ಕನ್ನಡದಲ್ಲಿ ಲವ್ ಯು ಮುದ್ದು, ಐ ಆಮ್ ಗಾಡ್, ರೋಣ, ನಿಷಿದ್ಧ, ಹೇ ಪ್ರಭು, ಜೈ ಗದಾ ಕೇಸರಿ, DDD ಸಿನಿಮಾಗಳು ರಿಲೀಸ್ ಆಗ್ತಿವೆ. ತೆಲುಗುನಲ್ಲಿ ಪ್ರೇಮಿಸ್ತುನ್ನ, ಜಟಾಧಾರ ಅನ್ನುವಂತಹ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಹಿಂದಿಯಲ್ಲಿ ಇಮ್ರಾನ್ ಹಾಶ್ಮಿಯ ಹಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ತಮಿಳಿನ ಅದರ್ ಸಿನಿಮಾ ಕೂಡ ಅವತ್ತೇ ರಿಲೀಸ್ ಆಗ್ತಿದೆ.
ರಶ್ಮಿಕಾ ಮಂದಣ್ಣ ನಟಿಸಿರುವಂತಹ ಗರ್ಲ್ ಫ್ರೆಂಡ್ ಸಿನಿಮಾ ಕೂಡ ಅವತ್ತು ರಿಲೀಸ್ ಆಗ್ತಿದೆ. ಇದರಲ್ಲಿ ನಮ್ಮ ಕನ್ನಡದ ದೀಕ್ಷಿತ್ ಶೆಟ್ಟಿ ಅವರು ಮೇನ್ ಲೀಡ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಸಿನಿಮಾ ಕನ್ನಡದಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಎಕ್ಸ್ಟ್ರಾಸ್ ಅಂಡ್ ಬಸ್ ಲವ್ ಮಾಕ್ಟೇಲ್ 3 ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನುವಂತಹ ಅಪ್ಡೇಟು ರೀಸೆಂಟ್ ಆಗಿ ನಾನ್ ಮಾಡಿದ ಬ್ರಾಡ್ ಸಿನಿಮಾದ ಇಂಟರ್ವ್ಯೂನಲ್ಲೇ ನಟ ಹಾಗೂ ನಿರ್ದೇಶಕನಾಗಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರು ರಿವೀಲ್ ಮಾಡಿದ್ದಾರೆ. ಅಂಡ್ ಮೋಸ್ಟ್ಲಿ ಜನವರಿ ಎಂಡು ಅಥವಾ ಫೆಬ್ರವರಿಯಲ್ಲಿ ಸಿನಿಮಾ ರಿಲೀಸ್ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಲವ್ ಮಾಕ್ಟೇಲ್ ಸಿನಿಮಾನ ಜನ ಇಷ್ಟಪಟ್ಟಿದ್ರು ಅಂಡ್ 2ನೇ ಭಾಗವನ್ನ ಕೂಡ ಜನ ಗೆಲ್ಸಿದ್ರು. ಈಗ ಪಾರ್ಟ್ 3 ಬರ್ತಾ ಇದ್ದು ಸಿನಿಮಾ ಆಡಿಯನ್ಸ್ ನಿರೀಕ್ಷೆಯನ್ನ ಸರಿದೂಗಿಸೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾದ 3ನೇ ಸಾಂಗು ಆದಷ್ಟು ಬೇಗ ರಿಲೀಸ್ ಆಗಲಿದೆಯಂತೆ. ಈಗಾಗಲೇ ಒಂದು ಥೀಮ್ ಸಾಂಗ್ ಹಾಗೂ ಒಂದು ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದ್ದು ಎರಡೂ ಕೂಡ ವಿಭಿನ್ನ ಶೈಲಿಯಲ್ಲಿ ಮೂಡ್ ಬಂದಿದೆ. ಅಜನೀಶ್ ಲೋಕನಾಥ್ ರವರ ಮುಂದಿನ ಸಾಂಗು ಯಾವ ರೀತಿ ಇರುತ್ತೆ ಅನ್ನೋದನ್ನ ಆದಷ್ಟು ಶೀಘ್ರದಲ್ಲಿ ನಾವು ಕೇಳಬಹುದಾಗಿದೆ. ಮುಂದಿನ ತಿಂಗಳು ಸಿನಿಮಾದ ರಿಲೀಸ್ ಇಟ್ಕೊಂಡು ಫಿಲಂ ಟೀಮು ದರ್ಶನ್ ರವರು ಇಲ್ಲದೆ ಇದ್ರೂ ಕೂಡ ಸಾಂಗ್ ಗಳನ್ನ ಸರಿಯಾದ ಸಮಯಕ್ಕೆ ರಿಲೀಸ್ ಮಾಡೋ ಮೂಲಕ ಸಿನಿಮಾನ ಟ್ರೆಂಡ್ ನಲ್ಲಿ ಇಡೋದಕ್ಕೆ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾಂಗ್ ಗಳ ಕ್ವಾಲಿಟಿ ಕೂಡ ಚೆನ್ನಾಗಿದ್ದು ಈಗ ಎಲ್ಲರ ಕಣ್ಣು ಟ್ರೈಲರ್ ಮೇಲಿದೆ. ವೀಕೆಂಡ್ ಆಯ್ತು ಅಂದ್ರೆ ಸಾಕು, ನಿಮ್ಗೆಲ್ಲ ಗೊತ್ತು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮನೆ ಮುಂದೆ ಅವರ ಅಭಿಮಾನಿಗಳ ವೆರೈಟಿ ಫ್ಯಾನ್ ಮೀಟಿಂಗ್ಗಳು ನಡೀತಾನೆ ಇರುತ್ತೆ. ಆದ್ರೆ ಈಗ ಇದು ತಾರಕಕ್ಕೆ ಏರಿದ್ದು ಅಕ್ಕಪಕ್ಕದ ಮನೆಯವರು ಈ ವಿರುದ್ಧ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಒಂದು ಕಡೆ ಒಬ್ಬ ಸ್ಟಾರ್ ಆಗಿ ತಮ್ಮ ಅಭಿಮಾನಿಗಳನ್ನ ಮೀಟ್ ಮಾಡೋದಕ್ಕೆ ಧ್ರುವ ಸರ್ಜಾ ಅವರಿಗೆ ಇರೋದು ಇದೊಂದೇ ರೀತಿ. ಆದ್ರೆ ಜನಜಂಗುಳಿ ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಹಾಗೂ ಅವರ ಕಿರಿಚಾಟ ಗಲಾಟೆಗಳು ಅಷ್ಟಿರುತ್ತೆ. ಆಗ ಅವರ ಅಕ್ಕಪಕ್ಕದ ಮನೆಯವರಿಗೆ ಇದನ್ನ ತಡ್ಕೊಳ್ಳೋದು ಕೂಡ ಅಷ್ಟೊಂದು ಸುಲಭದ ಮಾತಲ್ಲ. ಒಬ್ಬ ಸ್ಟಾರ್ ಆಗಿರೋದು ಎಷ್ಟು ಕಷ್ಟ ಅನ್ನೋದನ್ನ ನಾವು ಈ ಮೂಲಕ ತಿಳ್ಕೊಬಹುದು. ನೋಡೋಣ ನಮ್ಮ ಧ್ರುವ ಅವರು ಇದಕ್ಕೆಲ್ಲ ಯಾವ ರೀತಿಯಲ್ಲಿ ಅಂತ್ಯ ಹಾಡ್ತಾರೆ ಅಂತ. ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರಕಾಶ್ ರಾಜ್ ಅವರಿಗೆ ಸಿನಿಮಾ ರಂಗದ ಸಾಧನೆ ಹಾಗೂ ಕೊಡುಗೆಗಳಿಗೆ ನೀಡಲಾಗಿದೆ. ಈ ವಿಚಾರವಾಗಿ ಸಾಕಷ್ಟು ಜನರು ಪರ ಹಾಗೂ ವಿರೋಧ ಚರ್ಚೆಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕೆಲವರು ಅವರ ಸಿನಿಮಾ ಸಾಧನೆಗಳನ್ನ ಹಾಗೂ ಚಿತ್ರರಂಗಕ್ಕೆ ನೀಡಿರುವಂತಹ ಕೊಡುಗೆಗಳನ್ನ ಗುರುತಿಸಿ ಇದೊಂದು ಒಳ್ಳೆ ನಿರ್ಧಾರ ಅಂತ ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ರೆ, ಇನ್ನು ಕೆಲವರು ಪ್ರಕಾಶ್ ರೈ ಅವರು ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಸಿನಿಮಾಗಳಲ್ಲಿ ನಟಿಸಿರೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟಿದ್ರು. ಅವ್ರಿಗೆ ಯಾಕೆ ಗುರು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದಿರಾ ಅಂತ ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮಾಡಿ. 666 ಆಪರೇಷನ್ ಡೈಮಂಡ್ ಥಿಯೇಟರ್ ರೆಟ್ರೋ ಶೈಲಿಯಲ್ಲಿ ಮೂಡ್ ಬರ್ತಾ ಇರುವಂತಹ ಸ್ಪೈ ಥ್ರಿಲ್ಲರ್ ಮಾದರಿಯ ಸಿನಿಮಾ. 70ರ ದಶಕದ ಲೋ ಮೋ ಲೆನ್ಸ್ ಗಳನ್ನ ಹಾಗೂ ಟಂಗ್ಸ್ಟನ್ ಲೈಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಪಕ್ಕಾ ಅದೇ ರೆಟ್ರೋ ಶೈಲಿಯ ಫೀಲ್ ಬರುವಂತಹ ರೀತಿಯಲ್ಲೇ ಸಿನಿಮಾನ ಶೂಟ್ ಮಾಡಲಾಗ್ತದೆ. 70ರ ದಶಕದ ಪ್ರತಿಯೊಂದು ಸಿನಿಮಾದ ಶೂಟಿಂಗ್ ಶೈಲಿಯನ್ನ ನೀವು ಈ ಸಿನಿಮಾದಲ್ಲಿ ನ್ಯಾಚುರಲ್ ಆಗಿ ನೋಡಬಹುದಾಗಿದೆ. ಅದ್ವೈತ ಗುರುಮೂರ್ತಿ ಅವರ ಕ್ಯಾಮ್ರಾ ವರ್ಕ್ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ಮೂಲಕ ನೋಡಬಹುದು. ಕನ್ನಡ ಚಿತ್ರರಂಗದಲ್ಲಿ ಇದೊಂದು ವಿಭಿನ್ನ ಪ್ರಯತ್ನ ಆಗಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ದಿನಗಳನ್ನ ಮತ್ತೆ ರೀಕಾಲ್ ಮಾಡುವಂತಹ ಪ್ರಯತ್ನವನ್ನ ಈ ಸಿನಿಮಾ ಮಾಡಲಿದೆ ಅಂತ ಅನ್ಸುತ್ತೆ. ರಾಕಿಂಗ್ ಸ್ಟಾರ್ ಯಶ್ ರಾವಣ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂತಹ ರಾಮಾಯಣ ಸಿನಿಮಾವನ್ನ ನಿತೇಶ್ ತಿವಾರಿ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರಣೆ. ಸಿನಿಮಾ 2 ಭಾಗದಲ್ಲಿ ಮೂಡ್ ಬರ್ತಾ ಇದ್ದು ನಮಿತ್ ಮಲ್ಹೋತ್ರಾ ಅವರ ಜೊತೆಗೆ ಯಶ್ ಅವರು ಕೂಡ ಸಹ ನಿರ್ಮಾಪಕನಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ರಾಮ ಸೀತೆಯ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಸಿನಿಮಾ ಸೌಂಡ್ ಮಾಡ್ತಾ ಇರೋದು ರಾಕಿಂಗ್ ಸ್ಟಾರ್ ಯಶ್ ಅವರ ರಾವಣನ ಪಾತ್ರಕ್ಕಾಗಿ. ಈಗಾಗಲೇ ಒಂದು ಚಿಕ್ಕ ಝಲಕ್ ಕೂಡ ರಿವೀಲ್ ಆಗಿದ್ದು ನಿರೀಕ್ಷೆ ಸ್ಕೈ ಹೈ ಆಗಿದೆ. ಇನ್ನು ನಮಿತ್ ಮಲ್ಹೋತ್ರಾ ಯಶ್ ಅವರನ್ನ ರಾವಣನ ಪಾತ್ರಕ್ಕೆ ಆಯ್ಕೆ ಮಾಡುವುದರ ಹಿಂದೆ ಇದ್ದಂತಹ ಥಾಟ್ ಪ್ರೋಸೆಸ್ ನ ಕೂಡ ಈಗ ರಿವೀಲ್ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡ್ತಾ ಯಶ್ ಅವರು ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಹ್ಯಾಂಡ್ಸಮ್ ಹಾಗೂ ತುಂಬಾ ಜನರ ಫೇವರೇಟ್ ಸ್ಟಾರ್. ನಾವು ಕೂಡ ರಾವಣನ ಪಾತ್ರಕ್ಕೆ ಸೂಪರ್ ಸ್ಟಾರ್ ಲೆವೆಲ್ ಆಕ್ಟರ್ ಅನ್ನ ಹುಡುಕ್ತಾ ಇದ್ವಿ. ಹೀಗಾಗಿ ನಾವು ಅನ್ಕೊಂಡಿದ್ದ ಪ್ರತಿಯೊಂದು ಕ್ವಾಲಿಟಿಗಳನ್ನ ಹೊಂದಿದ್ದ ಪರ್ಫೆಕ್ಟ್ ಆಕ್ಟರ್ ಆಗಿ ನಮಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿಕ್ಕಿದ್ರು. ಅದಕ್ಕಾಗೇನೆ ಅವರನ್ನ ರಾವಣನ ಪಾತ್ರಕ್ಕೆ ನಾವು ಆಯ್ಕೆ ಮಾಡಿರ್ತೀವಿ. ಇದು ಸಿನಿಮಾದ ನಿರ್ಮಾಪಕರು ಹೇಳಿರುವಂತಹ ಮಾತು. ಸಿನಿಮಾ ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಬಜೆಟ್ ನ ಸಿನಿಮಾ ಆಗೋದಕ್ಕೆ ಹೊರಟಿದೆ. ಮೊದಲ ಭಾಗದ ಬಹುತೇಕ ಶೂಟಿಂಗ್ ಮುಕ್ತಾಯ ಆಗಿದ್ದು 2ನೇ ಭಾಗದ ಚಿತ್ರೀಕರಣವನ್ನ ಕೂಡ ಆದಷ್ಟು ಶೀಘ್ರದಲ್ಲೇ ಸ್ಟಾರ್ಟ್ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೊನೆಯದಾಗಿ ಕೇಳಿ ಬರ್ತಿರುವಂತಹ ರೂಮರ್ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಲೋಕೇಶ್ ಕನಗರಾಜ್ ಡೈರೆಕ್ಷನ್ ನಲ್ಲಿ ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಆದ್ರೆ ಈಗ ಆ ಸುದ್ದಿ ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಕೂಲಿ ಸಿನಿಮಾ ಮಿಕ್ಸ್ಡ್ ರಿಸಲ್ಟ್ ಅನ್ನ ಪಡ್ಕೊಂಡಂತಹ ಸಿನಿಮಾ ಆಗಿತ್ತು. ಬಹುಶಃ ಅದೇ ಕಾರಣಕ್ಕಾಗಿನೇ ಅನ್ಸುತ್ತೆ ಈ ಸಿನಿಮಾ ಈ ರೀತಿ ಸುದ್ದಿ ಆಗ್ತಾ ಇರೋದು. ಯಾಕಂದ್ರೆ ಲೇಟೆಸ್ಟ್ ಸುದ್ದಿಗಳ ಪ್ರಕಾರ ಈ ಸಿನಿಮಾದಲ್ಲಿ ಈಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಹಾಗೂ ಪ್ರಭಾಸ್ ಕಾಣಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಗಳು ಕೇಳಿ ಬರ್ತಾ ಇದೆ. ಈ ಸಿನಿಮಾನ ಕನ್ನಡದ ಪ್ರೊಡಕ್ಷನ್ ಹೌಸ್ ಆಗಿರುವಂತಹ KVN ಪ್ರೊಡಕ್ಷನ್ ನಿರ್ಮಾಣ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ.
ಈ ಸುದ್ದಿ ನಿಜವಾಗಿದ್ದೇ ಹೋದಲ್ಲಿ ಯಾವ ರೀತಿ ಲೋಕೇಶ್ ಇಬ್ಬರು ದೊಡ್ಡ ಮಟ್ಟದ ಸ್ಟಾರ್ ಗಳನ್ನ ಒಂದು ಸಿನಿಮಾದಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ಈ ಜಮಾನದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳನ್ನ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಪ್ರಭಾಸ್ ಹಾಗೂ ಪವನ್ ಕಲ್ಯಾಣ್ ಈ ಎರಡು ಸ್ಟಾರ್ ಗಳು ಜೊತೆಯಾಗಿ ನಟಿಸ್ತಾ ಇದ್ರೆ ಅದನ್ನ ಡೀಲ್ ಮಾಡೋದು ಒಂದು ದೊಡ್ಡ ಟಾಸ್ಕೆ. ನೋಡೋಣ ಈ ಸುದ್ದಿ ನಿಜಾನಾ ಅಥವಾ ಜಸ್ಟ್ ಗಾಳಿ ಸುದ್ದಿನಾ ಅಂತ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮತ್ತೆ ಸಿಗೋಣ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.